ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ಕುರಿತು ಆಂಧ್ರಪ್ರದೇಶ ಸಿಎಂ ಮಾಡಿರುವಂತಹ ಆರೋಪ ಭಕ್ತಾದಿಗಳಲ್ಲಿ ಕೋಟಿ ಭಕ್ತರದಲ್ಲಿ ತಳಮಳಕ್ಕೆ ಕಾರಣವಾಗಿದೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗುತ್ತಿತ್ತು ಎಂಬ ಚಂದ್ರಬಾಬು ನಾಯ್ಡು ಆಪಾದನೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಏಳುಕೊಂಡಲವಾಡ ತಿರುಪತಿ ತಿಮ್ಮಪ್ಪ ಕೋಟಿ ಭಕ್ತರ ಆರಾಧ್ಯ ದೈವ. ದೇಶ ವಿದೇಶಗಳಲ್ಲೂ ತಿಮ್ಮಪ್ಪನಿಗೆ ಭಕ್ತ ಸಾಗರವಿದೆ. ತಿರುಪತಿ ಲಡ್ಡು ಭಕ್ತರಿಗೆ ಪರಮ ಪ್ರಸಾದ. ಆದ್ರೆ ಈ ಲಡ್ಡು ಬಗ್ಗೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ನೀಡಿರುವ ಹೇಳಿಕೆ ಭಕ್ತ ಸಾಗರದಲ್ಲಿ ಕೋಲಾಹಲ ಎಬ್ಬಿಸಿದೆ. వెంకటేశ్వర స్వామి పవిత్రతను దెబ్బతీశారు. ఎనిమల్ ఫ్యాట్ కూడా వాడారని. ಜಗನ್ ಅವಧಿಯಲ್ಲಿ ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ. ಆಂಧ್ರ ಸಿಎಂ ಚಂದ್ರಬಾಬು ಸ್ಫೋಟಕ ಆರೋಪ. ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಲ್ಯಾಬ್ ವರದಿಯಲ್ಲೇ ದೃಢ. నాసి రకమైన ఇంగ్రీడియంట్స్ కాకుండా ఎనిమల్ ఫ్యాట్ కూడా వాడారని. ಎಸ್, ಇದು ನಿನ್ನೆಯಷ್ಟೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿದ್ದ ಗಂಭೀರ ಆರೋಪ. ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಬಳಸಲಾಗುತ್ತಿತ್ತು ಅಂತ ಸ್ಫೋಟಕ ಆಪಾದನೆ ಮಾಡಿದ್ರು. ಇದೀಗ ನಾಯ್ಡು ಆರೋಪದ ಬೆನ್ನಲ್ಲೇ ಖಾಸಗಿ ಪ್ರಯೋಗಾಲಯದ ಎನ್ಡಿಡಿಬಿ ಸಿಎಎಲ್ಎಫ್ ನ ವರದಿಯು ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇರುವುದನ್ನ ದೃಢಪಡಿಸಿದೆ. ಹಾಗಿದ್ರೆ ಲ್ಯಾಬ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪಶು ಆಹಾರ ಮತ್ತು ಹಾಲಿನ ಉತ್ಪನ್ನಗಳನ್ನ ಪರೀಕ್ಷಿಸುವ ಖಾಸಗಿ ಲ್ಯಾಬ್ ತಿರುಪತಿ ಲಡ್ಡುವಿಗೆ ಬಳಸುವ ತುಪ್ಪದ ಮಾದರಿ ಪರೀಕ್ಷೆ ಮಾಡಿದ್ದು, ತುಪ್ಪದಲ್ಲಿ ಮೀನಿನ ಎಣ್ಣೆ, ಪಾಮ್ ಆಯಿಲ್ ಪತ್ತೆಯಾಗಿದೆ. ದನದ ಮಾಂಸದಿಂದ ತೆಗೆದ ಕೊಬ್ಬು ಪತ್ತೆಯಾಗಿದೆ. ಹಂದಿ ಮಾಂಸದ ಪದರದಿಂದ ತೆಗೆದ ಬಿಳಿ ಕೊಬ್ಬು ಇರುವುದನ್ನ ದೃಢಪಡಿಸಿದೆ. ಟಿಡಿಪಿ ವಕ್ತಾರ ಅನಂ ವೆಂಕಟರಮಣ ರೆಡ್ಡಿ ಈ ಲ್ಯಾಬ್ ವರದಿಯನ್ನ ಹಂಚಿಕೊಂಡಿದ್ದಾರೆ. ಟಿಡಿಪಿ ಆರೋಪವನ್ನ ವೈಎಸ್ಆರ್ಪಿ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ಸುಬ್ಬಾರೆಡ್ಡಿ ತಳ್ಳಿ ಹಾಕಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ರಾಜಕೀಯ ಲಾಭಕ್ಕಾಗಿ ಯಾವುದೇ ಮಟ್ಟಕ್ಕೆ ಇಳಿಯುತ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಆಗ್ರಹ. ಪ್ರಸಿದ್ಧ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಎಂಬುದು ಗಂಭೀರ ವಿಷಯವಾಗಿದೆ ಎಂದಿರುವ ವಿಶ್ವ ಹಿಂದೂ ಪರಿಷತ್ ಇದರಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ. ವೈಎಸ್ಆರ್ ಸರ್ಕಾರ ಈ ಮಟ್ಟಕ್ಕೆ ಕುಸಿಯಬಹುದು ಅಂತ ಯಾರೋ ನಿರೀಕ್ಷಿಸಿರಲಿಲ್ಲ ಅಂತ ವಿಎಚ್ಪಿ ರಾಷ್ಟ್ರೀಯ ವಕ್ತಾರ ವಿನೋದ್ ಬನ್ಸಾಲ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.